ಬಂದಿಲ್ವಾ ಕ್ರಿಕೆಟ್ ಆಡಕ್ಕೆ? ಹೆಣ್ಮಕ್ಳೆಲ್ಲ ಕ್ರಿಕೆಟ್ ಆಡಕ್ ಬಂದ್ರೆ ಮನೇಲಿ ಪಾತ್ರೆ ತೊಳಿತಾರೆ. ಹೋಗಮ್ಮ ಮನೆ ಕೆಲಸ ಮಾಡೋಗ. ಕಚಡ ನನ್ನ ಮಗನೇ, ನಿಮ್ಮಂತವರಿಂದಾನೇ ಕಣ ನಮ್ ದೇಶದಲ್ಲಿ ಹೆಣ್ಮಕ್ಳು ಸ್ಪೋರ್ಟ್ಸ್ ಇಂದಾನೇ ದೂರ ಇರೋದು. ಯಾಕಣ ನಾನೇನಂದೆ? ಅಟ್ಲೀಸ್ಟ್ ಆ ಹೆಣ್ಮಗು ಮನೆಯಿಂದ ಆಚೆ ಬಂದ್ ಧೈರ್ಯವಾಗಿ ಕ್ರಿಕೆಟ್ ಆಡ್ತೀನಿ ಅಂತ ಮುಂದೆ ಬಂದೈತೆ. ಆದ್ರೆ ಸಪೋರ್ಟ್ ಮಾಡು, ಇಲ್ಲ ಬಾಯಿ ಮುಚ್ಕೊಂಡ್ ನಿಂತ್ಕೋ. ಹೆಣ್ಮಗು ಅನ್ಬಿಟ್ಟು ಟೀಕೆ ಮಾಡ್ಬಾರ್ದು. ನಿನ್ ಧ್ರುವಂಕಾರ ದರ್ಪ ಏನಿದ್ರು ನೀನ್ ಲವ್ ಮಾಡಿ ನಂಬಿಸಿ ಬಿಟ್ಟೋಗಿರ್ತಾಳಲ್ಲ, ಅವಳ ಮೇಲೆ ತೋರ್ಸು. ಜೀವನದಲ್ಲಿ ಏನಾದ್ರು ಸಾಧನೆ ಮಾಡ್ಲೇಬೇಕು ಅನ್ನೋ ಹೆಣ್ಮಕ್ಳ ಮೇಲೆ ಅಲ್ಲ ಕಣಲೇ. ಇವ್ರೆಲ್ಲ ಇಷ್ಟ ಅಣ್ಣ, ಯಾವಾಗ್ಲೂ ನಮ್ಮನ್ ಕೆಳಗಕ್ಕೆ ಮಾತಾಡ್ತಾರೆ. ಪ್ರಪಂಚದಲ್ಲಿ ಇವ್ರಿಗೆ ಇಷ್ಟ ಬಂದಂಗ್ ಇವ್ರು ಬದುಕಬಹುದು ಅಂದ್ರೆ ಅವ್ರಿಗೆ ಜನ್ಮ ಕೊಟ್ಟು ಈ ಪ್ರಪಂಚ ನೋಡಕ್ ಕಲ್ಸಿರೋ ಹೆಣ್ಗುನು ಅವಳ ಕನ್ಸುಗಳನ್ನ ನನ್ಸ್ ಮಾಡ್ಕೊಳ್ಳೋ ಹಕ್ಕಿದ್ದೇ ಇರುತ್ತೆ. ಯಾವಾಗ್ಲೂ ಹೆಣ್ಮಕ್ಳ ಆಸೆ ಕನ್ಸುಗಳನ್ನ 4 ಗೋಡೆ ಮಧ್ಯ ಮುಚ್ಚಾಕ್ ಅವಳಿಗೂ ಇರೋದು ಒಂದೇ ಜೀವನ, ಸಾಧನೆ ಮಾಡೋದಕ್ ಬಿಡಿ. ನಮ್ ದೇಶದಲ್ಲಿ ಸಾಧನೆ ಮಾಡ್ಬೇಕಾಗಿರೋ ಎಷ್ಟೋ ಜನ ಹುಡುಗರು ಗಾಂಜಾ, ಡ್ರಗ್ಸ್, ಡ್ರಿಂಕ್ಸ್ ಅನ್ನೋ ಕೆಟ್ಟ ಚಟಕ್ಕೆ ನಶೆಗೆ ತಲೆ ಬಗವ್ರೆ. ಅಟ್ಲೀಸ್ಟ್ ಇವ್ರುಗಳು ಸಾಧನೆ ಮಾಡ್ಬೇಕು ಅಂತ ಮುಂದೆ ಬಂದವ್ರೆ. ಮುಂದೆ ಬಿಡ್ರಿ, ಕೈ ಹಿಡ್ದಿಂದ ಎಸಿಬೇಡ್ರಿ. ನಿಮ್ಗಳ ಮನ್ಸಲ್ಲಿ ಹೆಣ್ಮಕ್ಳು ಮನೆ ಬಿಟ್ಟು ಆಚೆ ಹೋಗ್ಬಾರ್ದು ಅನ್ನೋದು ಎಷ್ಟು ನಿಜನೋ, ಹಠ ಇರೋ ಹೆಣ್ಮಕ್ಳಿಗೆ ಮನೆ ಬಿಟ್ಟು ಆಚೆ ಹೋಗಿ ಸಾಧನೆ ಮಾಡ್ಬೇಕು ಅನ್ನೋದು ಅಷ್ಟೇ ನಿಜ. ತಿಳ್ಕೊಳ್ರಲ್ಲೇ.